ಅವ್ರ ಅಪ್ಪನ ಥರ ಸೇಮ್. ಅಪ್ಪನ ಬುದ್ಧಿ ಎಲ್ಲೋಗುತ್ತೆ, ಇಲ್ಲಿಂದ ಇಲ್ಲೇ ಬಂದೈತೆ ನೋಡಿ ಅಪ್ಪನ ಬುದ್ಧಿ. ಅವ್ರಿಗೆ ಇಬ್ರಿಗೂ ಮಾತು ಬರಲ್ಲ, ಕಿವಿ ಕೇಳಿಸಲ್ಲ. ಇಬ್ರು ಗಂಡ ಹೆಂಡ್ತಿ 2-3 ಡೇಸಿಂದ ಹೊಟ್ಟೆ ನೋವು ಅಂತಿದ್ದಾಳೆ. ಯಾಕೆ ಅಂತ ಗೊತ್ತಿಲ್ಲ, ಹೇಳಿದ್ರೆ ಕೇಳಲ್ಲ. ಅದಕ್ಕೆ ಹೇಳೋದನ್ನೇ ಬಿಟ್ಬಿಟ್ಟಿದ್ದೀನಿ ನಾನು. ಏನು ಗೇಮ್ ಇದು ನೀವು ಆಡ್ತಾ ಇರೋದು? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಿಗ್ಗೆನೆ ಫ್ರೆಶ್ ಅಪ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಚಿಚ್ಚಿ ಮೇಡಮ್ ಊರಿಲ್ಲಿದ್ದಾರೆ. ಸೇ ಹಾಯ್ ಮಾಮ. ಹಾಯ್ ಹೇಳಿ. ಹಾಯ್ ಹೇಳಿ. ಹಾಯ್ ಹಾಯ್. ಹಾಯ್ ಹೇಳಿ. ಹಾಯ್ ಹಾಯ್. ಬೆಳಿಗ್ಗೆ ತಿಂಡಿ ಎಲ್ಲ ಆಗಿದೆ. ಚಿಟ್ಟಿನ ಇವಾಗ ಮಲಗಿಸ್ಬೇಕು. ನಾನು ಸ್ನಾನ ಮಾಡಿದೆ, ಇನ್ನೂ ಚಿಟ್ಟಿ ಸ್ನಾನ ಮಾಡಿದೆಯಲ್ಲ. ನಾನು ನೆನ್ನೆನೇ ಬಟ್ಟೆ ಎಲ್ಲ ಒಣಗಾಕಿದ್ದೀನಿ, ಮರ್ತ್ಕೊಂಡೇ ಬಿಟ್ಟಿದ್ದೀನಿ ಎತ್ಕೊಳ್ಳೋದು. ನೈಟ್ ಎಲ್ಲ ಇಲ್ಲೇ ಇದ್ದಾವೆ. ಚಿಟ್ಟಿ ಬಟ್ಟೆ ಬೇರೆ ಹಾಕಿದೆ, ಆ್ಯಕ್ಚುಲಿ ಮರ್ತೇ ಹೋಗಿತ್ತು. ಅದು ನೆನೆಸ್ಕೊಂಡ ತಕ್ಷಣ ಅಂತ ಆಗೋಬಿಟ್ರೆ ಆಗುತ್ತೆ. ಅದು ಒಂದು ಸಲ ಮರ್ತದ್ರೆ ಮತ್ತೆ ಹಂಗೆ ಆಗುತ್ತೆ. ಇವಾಗ 11:30 ಇವಾಗ ನೆನೆಸ್ಕೊತಾ ಇದ್ದೀನಿ, ಬಟ್ಟೆ ಹಾಕಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೋಗಿ ಬಂದ್ವಿ. ಇವಾಗ ಚಿಟ್ಟಿ ನಾನು ಸಿಕ್ಕಾಬಿಟ್ಟೆ ಬಿಸಿಲಪ್ಪ, ಏನು ಸೆಕೆ. ಇನ್ನು ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಾಯಿದೆ, ಇವಾಗಲೇ ಇಷ್ಟು ಸೆಕೆ ಆಗ್ತಾಯಿದೆ. ಇವಾಗ ಬಟ್ಟೆ ಎಲ್ಲ ಎತ್ಕೊಂಡೋಗಿ ಚಿಟ್ಟಿಗೆ ನೀರು ಬಿಟ್ಟಿದ್ದೀನಿ. ಇವಾಗ ಅಯ್ಯಪ್ಪ ಸುಸ್ತಾಗೋಯ್ತು. ಚಿಟ್ಟಿಗೆ ನೀರು ಬಿಟ್ಟಿದ್ದೀನಿ, ಹೋಗಿ ಸ್ನಾನ ಮಾಡಿಸ್ಬೇಕು. ಚಿಟ್ಟಿಗೆ ಸ್ನಾನ ಮಾಡಿಸಿ ಮಲಗಿಸ್ಬೇಕು. ಅಲ್ಲಿ ನೋಡಿ ಇಲ್ಲಿ ಹೆಂಗೆ ಗೊತ್ತಾಗ್ತವೆ. ಧೂಳು, ಎಷ್ಟು ಧೂಳೈತೆ ಟೆರೆಸ್ ಮೇಲೆ ಅಂದರೆ ಅಷ್ಟು ಧೂಳೈತೆ. ಅವಳು ನೋಡಿ ಅವತಾರ ನೋಡಿ ಅವಳ್ದು. ಹೇಳಿದ್ರೆ ಕೇಳಲ್ಲ, ಅದಕ್ಕೆ ಹೇಳೋದನ್ನೇ ಬಿಟ್ಬಿಟ್ಟಿದ್ದೀನಿ ನಾನು. ಕಾಲು ಸುಡ್ತೈತೆ. ಸೊ ಬಟ್ಟೆ ತಗೊಂಡೋಗಿ ಚಿಟ್ಟಿನ ಮಲಗಿಸ್ಬಿಡ್ತೀನಿ ಫಸ್ಟು, ಆಮೇಲೆ ನನ್ನ ಕೆಲಸಗಳು. ಓಕೆ, ಆಮೇಲೆ ಸಿಗ್ತೇನೆ. ಯಾಕಪ್ಪ ಹೊಸ ಬಟ್ಟೆ ಅಪ್ಪಾಜಿಗೆ? ಸೈಕಲ್ ಒಂದಿನೂ ಓಡಿಸಿಲ್ಲ, ಓಡ್ಸೋಕ್ಕೆ ಬರಲ್ಲ ಅಲ್ವಾ? ಓಡ್ಸೋಕ್ಕೆ ಬರಲ್ಲ ನಿಮಗೆ ಸೈಕಲ್. ಸುಮ್ಮನೆ ಅದ್ರ ಮೇಲೆ ಕೂತ್ಕೊಳ್ಳೋದು, ಟಿವಿ ನೋಡೋದು ಅಷ್ಟೇ. ಏನು ಸಮಾಚಾರ? ಏನಿಲ್ಲ, ಏನಾದರೂ ಹೇಳಿ. ಏನು ಗೇಮ್ ಇದು ನೀವು ಆಡ್ತಾ ಇರೋದು? ಅವನು ಅಂದ್ರೆ ಅವನು ಅಂತಾರ, ಅವರು ಅನ್ಬೇಕು. ಆ್ಯಕ್ಚುಲಿ ನಮ್ಮ ಮನೆ ಎದುರುಗಡೆ ಒಬ್ರು ಪೇರಿದ್ದಾರೆ. ಅಂದರೆ ಅವ್ರಿಗೆ ಇಬ್ರಿಗೂ ಮಾತು ಬರಲ್ಲ, ಕಿವಿ ಕೇಳಿಸಲ್ಲ. ಇಬ್ರು ಗಂಡ ಹೆಂಡ್ತಿ ಅವ್ರು ಇದ್ದಾರೆ. ಅವ್ರ ಜೊತೆ ಉಷಾ ಅವರು ಮಾತಾಡ್ತಾ ಇದ್ರು ಸಂಜೆ. ಹೋಗಿ ನೋಡ್ಕೊಂಬ ಏನು ಮಾತಾಡ್ತಾ ಇದ್ದಾರೆ ಅಂತ, ಹೆಂಗೆ ಮಾತಾಡ್ತಾ ಇದ್ದಾರೆ ನೋಡು ಅಂತ ಹೇಳಿ ಕಳಿಸ್ತಾ ಇದ್ದೆ ಅವಳನ್ನ. ಇಲ್ಲೇ ಹೆಂಗಪ್ಪ ಮಾತಾಡ್ತಾ ಇದ್ದಿದ್ದವರು? ಹಿಂಗೆ ಮಾತಾಡ್ತಾ ಇದ್ರು ಅಂತೆ. ಅವರಿಬ್ರು ಪೇರು, ಅಂದರೆ ಇಬ್ರಿಗೂ ಮಾತು ಬರಲ್ಲ. ಒಬ್ಬರು ಇಲ್ಲೇ ಮಾಗಡಿ ಅವರು ಮತ್ತು ಇನ್ನೊಬ್ರು ಹಾಸನವರು. ಅವರು ಲವ್ ಮ್ಯಾರೇಜ್ ಆಗಿರೋದು. ಇಬ್ರಿಗೂ ಮಾತು ಬರಲ್ಲ, ಇಬ್ರಿಗೂ ಕಿವಿ ಕೇಳಿಸಲ್ಲ. ಬಟ್ ರೀಸೆಂಟ್ಲಿ 2 ಮಂತ್ಸ್ ಆಗಿದೆ ಅವ್ರಿಗೆ ಪಾಪಗೆ, ಹೆಣ್ಣು ಪಾಪ ಆಗಿದೆ. ಪಾಪ ಆಗಿದೆ. ಅಟ್ಲೀಸ್ಟ್ ಆ ಪಾಪಗಾದರೂ ಮಾತು ಬಂದರೆ ಸಾಕು. ಚಿಕ್ಕ ವಯಸ್ಸಿಂದನೂ ಮಾತು ಬರಲ್ವಂತೆ ಇಬ್ರಿಗೂ. ಏನೋ ಮಿಷಿನ್ ಹಾಕೊಂತಾರಲ್ಲ ಕಿವಿಗೆ, ಅದು ಹಾಕಿದ್ರೆ ಕೇಳಿಸುತ್ತಂತೆ. ಬಟ್ ತುಂಬ ಸೌಂಡ್ ಅಂತೆ, ಅದಕ್ಕೋಸ್ಕರ ಅದು ಬೇಡ ಅಂತ ಹೇಳ್ಬಿಟ್ಟು ಅವರಿಬ್ರು ಹಂಗೆ ಮಾತಾಡ್ತಿದ್ರು. ಇವಾಗಿಲ್ಲ, ಅವರೊಬ್ಬರೇ ಇದ್ದಾರೆ. ಅವರು ಹುಡುಗಿ ಅವ್ರ ಅಮ್ಮ ಮನೆಗಿದ್ದಾರೆ. ಇವಾಗ ಪಾಪ ಹೋಗಿರೋದು. ಏನಮ್ಮ? ಊರಿಗೆ ಹೋಗೋಣ? ಒಂದು ಊರಿಗೆ ಹೋಗೋ ಪ್ಲ್ಯಾನ್ ಇದೆ. ಅಂದರೆ ನಮ್ಮದು ಊರಲ್ಲಿ ಹಬ್ಬ ಇದೆ, ದೊಡ್ಡಮ್ಮನ ಹಬ್ಬ ಅಂತ ಹೇಳಿ ಮಾಡ್ತಾರೆ ಇಡೀ ಊರೇನೆ. ಸೊ ಅದು ಸ್ಟಾರ್ಟ್ ಆಗಿದೆ ಆಲ್ರೆಡಿ.
ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಯಾವತ್ತು ಟ್ಯೂಸ್ಡೇಗೆ ಲಾಸ್ಟ್ ಡೇಟ್, ಮಂಗಳವಾರ ಲಾಸ್ಟು, ಅಂದರೆ ಅವತ್ತು ಮಟನ್ ಇದೆ. ಸೊ ನಾವು ಸಂಡೇ ಇಲ್ಲ ಮಂಡೇ ಹೋಗೋಣ ಅಂತ ಹೇಳಿದಾಳೆ ಅಕ್ಕ. ಇನ್ನು ಯಾವತ್ತು ಅಂತ ಕನ್ಫರ್ಮ್ ಆಗಿಲ್ಲ, ಹೋಗ್ಬೇಕು. ಓಕೆ ಚಿಟ್ಟಿನೂ ಸ್ವಲ್ಪ ದಿನ ಊರಿಗೆ ಬೇಡವಾ? ಏಕೆ ಗೈಸ್, ಊರಿಗೆ ಹೋದ್ರೆ ನನ್ನ ಹತ್ರ ಮಾತೇ ಆಡಲ್ಲ. ಅಲ್ಲಿಂದ ಕರ್ಕೊಂಬರಕ್ಕೆ ಎಷ್ಟು ಕಷ್ಟಪಡ್ತೀನಿ ನಾನು. ಬಾಬಾ ಅಂದರೆ ಏನು ಮಾಡಿದ್ರೂ ಬರಲ್ಲ. ನೀವೇ ನೋಡಿದ್ರಲ್ಲ ಲಾಸ್ಟ್ ವಿಡಿಯೋದಲ್ಲಿ ಎಷ್ಟು ಕಷ್ಟಪಟ್ಟು ಕರ್ಕೊಂಬಂದಿದ್ದೀನಿ ಅಂತ ಹೇಳಿ. ಇವಾಗ ಅಲ್ಲಿಗೆ ಹೋಗಲ್ಲ ಅಂತ ಹೇಳ್ತಾಳೆ. ಅಲ್ಲೊಂದು 4 ದಿನ ಬಿಟ್ರೆ ಸಾಕು, ನಿನ್ನ ಹತ್ರ ಬರಲ್ಲ, ಬೆಂಗಳೂರಿಗೆ ಬರಲ್ಲ ಅಂತೇಳೆ. ತಾನೇ? ಎಂತಕ್ಕೆ ಹಿಂಗೆ ಮಾಡೋದು ನೀನು? ಅಲ್ಲೋದ್ರೆ ಇಲ್ಲಿಗೆ ಬರಲ್ಲ, ಇಲ್ಲೋದ್ರೆ ಅಲ್ಲಿಗೆ ಬರಲ್ಲ. ಓರ ಬಂಗಾರ ಇದು. ನೀನೇ ಬಂಗಾರ. ನೀನು ಕೊಂಡಲ್ಲೋ ಬಾ ಹಿಂದೆ ಮೇಲೆ ನೋಡಿ. ಇಲ್ಲೇ ನಿಂತಿದ್ದೀನಿ, ಇಲ್ಲೇ ಇದ್ದೀನಿ ಟೆರಸ್ ಮೇಲೆ. ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ 4 ಮೆಟ್ಲು. ನಾನು ಬಿಟ್ಟೋದೆ ಅಂತ ಕೂತವಳೆ. ಬರ್ತೆ ಇಲ್ಲ ಇವಾಗ, ನಾನು ಹೋಗ್ತೀನಿ. ಬಾ, ಇಲ್ಲೇ ಇದ್ದೀನಿ, ಬಾ. ಬಾ ಬಾ, ಆಯ್ತು, ಬಾ 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 ಬಾ, ಬಂದಲ್ಲ. ಅಯ್ಯೋ ದೇವ್ರೆ, ಬಾ ಬರಪ್ಪ ಇವಾಗ. ಬಾ, ಇಲ್ಲಿ ಬಂದಿದ್ದೀನಲ್ಲ, ಹೋಗ್ಲೇ ಬರ್ತೀಯಾ? ಇಲ್ಲೇ ಇರು ನೀನು, ನಾನು ಹೋಗ್ತೀನಿ. ಯಾರಪ್ಪ ಕೊಟ್ಟಿದ್ದು? ಈಕು ಇವಾಗ ಬಂದಾಯ್ತು ವಾಯ್ಸು. ಹೌದಾ, ಈಗ ಬಂತು ವಾಯ್ಸು. ಅವ್ರಿಗೂ ಹೊತ್ತು ಇದು ಕಣ್ಣು ಊದ್ಕೊಂಡ್ಬಿಡ್ತು ಕೆಳಗೆ. ಹಾಂ, ಏನು ಕಳ್ತಾ ಇದ್ರಿ? ನಾನು ಮೆಟ್ಲತ್ ಮುಂದೆ ಬಂದೆ, ಎತ್ಕೊಂತ ಇದ್ಲು. ನಾನು ಟೀ ಇಟ್ಕೊಂಡಿದ್ದೀನಿ ನನ್ನ ಕೈಯಲ್ಲಿ. ಹೆಂಗೆ ಎತ್ಕೊಳ್ಳಿ ನಾ ಬಾ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ. ಅಲ್ಲೇ ನಿಂತ್ಕೊಂಡು ಒಂದು 10 to 15 ಮಿನಿಟ್ಸ್ ಹತ್ತವಳೆ ಅಲ್ಲೇನೆ. ಬಾ 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 ಬಾ, ಏನು ಮಾಡಿದ್ರು ಬರ್ತಿಲ್ಲ. ಅವ್ರು ಹುಷಾರು ಎತ್ಕೊಂಬರ್ತಾ ಇದ್ದಾರೆ. ಎತ್ಕೊಂಬಂದು ಇಲ್ಲಿ ಬಿಟ್ರು ಮೇಲೆ ಮತ್ತೆ ಕೆಳಗಡೆ ಇಳ್ದೋದ್ಲು ಅಲ್ವಾ. ಕೊನೆಗೆ ನಾನೇ ಹೋಗಿ ಎತ್ಕೊಂಬಂದೆ, ಬರಲೇ ಇಲ್ಲ. ಅಷ್ಟು ಹತ್ತಿದ್ದಾಳೆ ನೋಡಿ. ಇಲ್ಲಿ ಕಣ್ಣು ನೋಡು, ಮಕ್ಕ ಹೆಂಗೆ ಊದ್ಕೊಂಡೈತೆ ನೋಡಿ, ಇಲ್ಲಿ ಕಣ್ಣು ಹೆಂಗೆ ಊದ್ಕೊಂಡೈತೆ ನೋಡಿ. ಯಾಕಪ್ಪ ಇಷ್ಟೊಂದು ಹಠ ನಿಮಗೆ? ಅವ್ರ ಅಪ್ಪನ ಥರ ಸೇಮ್. ಅಪ್ಪನ ಬುದ್ಧಿ ಎಲ್ಲೋಗುತ್ತೆ, ಇಲ್ಲಿಂದ ಇಲ್ಲೇ ಬಂದೈತೆ ನೋಡಿ ಅಪ್ಪನ ಬುದ್ಧಿ. ತಾನೇ? ಹ್ಞೂ ಅಂತವಳು ಅವಳು, ಹ್ಞೂ ಅಂತವಳು. ನನಗೆ ತಲೆ ನೋಯ್ತೈತೆ. ಟೀ ಕುಡಿದ್ಬಿಟ್ರೆ ಸಾಕಪ್ಪ ಅಂತ ಹೇಳ್ಬಿಟ್ಟು ತರ್ತಾ ಇದ್ದೀನಿ. ಅದರಲ್ಲಿ ಉಳ್ದೊಂದು ಟೆನ್ಷನ್ನು. ಓ ದೇವ್ರೇ, ಕಷ್ಟ ಮಕ್ಕಳು ನೋಡ್ಕೊಳ್ಳೋದು. ನಾನು ಟೀ ಕುಡಿದೆ. ಈಗ ಪೀಕು ಅವರು ತೋರಿಸಿ ಚುರುಮುರಿ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಸ್ಪೂನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಬಿಸಿಲು ಮುಖಕ್ಕೆ ಹೊಡಿತೈತೆ ಸೂರ್ಯ. 5:40 ಟೈಮು. ಇವಾಗ ಬಂದು ತುಂಬ ದಿನ ಆಗೋಗಿತ್ತು, ಟೆರಸ್ ಮೇಲೆ ಬಂದಿರಲಿಲ್ಲ. ಒಂದು 3-4 ಡೇಸ್ ಆಗಿತ್ತು ಬಂದೇ ಇರಲಿಲ್ಲ. ಇವತ್ತು ಬಂದಿದ್ದೀವಿ. ಯಾರು ಮಾಡಿರೋದು ಚುರುಮುರಿನ? ನಮ್ಮಜ್ಜಿ. ಒಂದೇ ಸಾಕು, ಒಂದೇ ಸಾಕು. ತಗೊಳ್ಳಿ ತಿನ್ನು. ಎಂತ ಕಳ್ತಿದೆ ಅಂತ ಕೇಳ್ತಿತ್ತು. ಎಂತ ಕಳ್ತಿದೆ ಅಂತ ಕೇಳಿ. ಪಾಪ ಎಂತ ಕಳ್ತಿದ್ದೆ ಹೇಳು. ಇನ್ನೂ ಅಂತವಳೆ. ಖಾರ ತಿನ್ನಲ್ಲ ಅವಳು. ಖಾರ ಇದೆ ಅವಾಗಲೇ ಹೇಳಿಲ್ವಾ ತಿನ್ನಿ ಒಂದು ಸ್ವಲ್ಪನಾ. ಇದು ಕ್ಯಾರೆಟ್ ಇದೆ, ಕ್ಯಾರೆಟ್ ನೋಡಿ. ಕ್ಯಾರೆಟ್ ತಿನ್ನೋದು ಕ್ಯಾರೆಟ್. ಕೆಂಪು ಮೆಣಸಿನ್ಕಾಯಿ ಪೌಡ್ರ್ ಹಾಕಿದ್ದೀರವಾ? ಚಿಲ್ಲಿ ಪೌಡರು. ನಮ್ಮ ಅಜ್ಜಿ ಹಾಕು. ಖಾರ ಇದೆ ತಿನ್ನಲ್ಲ ಅಂತ ಹೇಳಿ ಫಸ್ಟ್ ಟೈಮ್. ಸ್ವಲ್ಪ ತಿನ್ನು, ಸ್ವಲ್ಪ. ಆಯ್ತು ಬಿಡು, ತಿನ್ಬೇಡ. ಪ್ಯಾರೆಟ್ ಇಲ್ಲಿ ಎಲ್ಲಿ ಬರುತ್ತೋ ಬಾರ, ಸುಮ್ಮನೆ ವೇಸ್ಟ್. ಸಾಕಿರೋದಕ್ಕೆ ಹಾಕ್ತಾರೆ, ಇಲ್ಲೆಲ್ಲ ಹಾಕಿದ್ರೆ ಎಲ್ಲಿ ಬರಲ್ಲ. ಅದು ಕಾಣಿಸುತ್ತೆ ಅದಕ್ಕೆ. ಯಾರು ತಿಂತಾರೆ ಇವಾಗಿದ್ನ? ಯಾರು ತಿಂತಾರೆ ಇವಾಗಿದ್ನ? ಅಯ್ಯಪ್ಪ,
ಮೂರೇ ಕ್ಲಾಸ್ ಇದ್ದಿದ್ದು. ಎಷ್ಟು ಜನ ಇದೀವಿ ನೀರು ಕುಡಿಯೋಕ್ಕೆ? 3 ಜನ. 3 ಜನ ಇದ್ದೀವಿ. ಇವಳು ಖಾರ ತಿನ್ನಲ್ಲ. ನಾನು ಪುಳಿಯೋಗರೆಗೆ ಒಂದೇ ಒಂದು ಮೆಣಸಿನ್ಕಾಯಿ ಹಾಕಲ್ಲ ನಾನು. ಬೇರೆದಕ್ಕೂ ಅಷ್ಟೇ ಒಂದೇ, ಜಾಸ್ತಿ ಮಾಡಿದ್ರೆ 2 ಹಾಕಿರ್ತೀನಿ ಅಷ್ಟೇ. ತಿನ್ನಕ್ಕೆ ಆಸೆ ಆದರೂ ತಿನ್ನಲ್ಲ. ಇದು ಇಲ್ಲೇ ಇತ್ತು. ಸ್ಪೂನ್. ಪ್ಲೇಟ್ ತಗೋಬೇಕಿತ್ತು ನನಗೆ. ಅಪ್ಪ ಕೆಳಗೆ ನೋಡಿ ಎಷ್ಟಾಗಿದೆ ಇಲ್ಲಿ. ನಾನು ಅಷ್ಟೇ ಸತ್ತೋದೇನಿ. ನಾಗೀಗ ತಿನ್ನಕ್ ಬಿಟ್ಟಿದ್ದೀನಿ. ಹೋಗ್ಬೇಕು ನೀನು. ಇಲ್ಲ ನಾನೀಗ ತಿನ್ನಕ್ ಬರ್ತೀನಿ, ಹೋಗ್ಬೇಕು. ಈಗ ನಾನು ರಾಕ್ಷಸ. ನೀನು ರಾಕ್ಷಸ. ಈಗ ನೀನು ಹಿಂದೆ ಬರ್ಬೇಕು ನಂಗೆ ತಿನ್ನಕ್ಕೆ. ರಾಕ್ಷಸ ಬಂತು ನಂಗೆ ಹಿಂದೆ. ಎಂತ ಮಾಡೋದೀಗ? ನಾನು ಇವಾಗ ರಾಕ್ಷಸ. ನೀನು ರಾಕ್ಷಸ ಆಗಿ ನಂಗೆ ಹಿಂದೆ ಬರ್ಬೇಕು. ನಾನು ರಾಕ್ಷಸ. ಜ್ಯೂಸ್ ಕುಡಿಯೋಣ ಅಂತ. ಎಲ್ಲಿ ಚಿಟ್ಟಿ? ಹಲೋ ಮೇಡಮ್. ಅಲ್ಲ ಮೇಡಮ್, ಏನು ಮಾಡ್ತಿದ್ದೀರಾ ಮೇಡಮ್? ಮೇಲೆತ್ತಿ ಮೇಡಮ್, ಒಂದು ಸ್ವಲ್ಪ ಮೇಲೆತ್ತಿ ಮೇಡಮ್, ಮೇಲ್ಗಡೆ ಹತ್ತಿ ಮೇಡಮ್. ಚಿಟ್ಟಿ ಏನು ಮಾಡ್ತಾ ಇದೀಯಾ? ಹಾಂ, ಇಲ್ಲೇನು? ಇನ್ನೊಂದ್ಸಲ ಹೇಳು, ಇನ್ನೊಂದ್ಸಲ ಹೇಳು, ಇನ್ನೊಂದ್ಸಲ ಹೇಳು. ನಡಿ ಮೇಲೆ ನಡೀಲಿ. ತಗೋ ಜ್ಯೂಸ್ ತಗೋ. ಮೇಲ್ ನಡಿ, ಇದನ್ನು ಸ್ವಲ್ಪ ಮೇಲ್ ನಡಿ. ಜ್ಯೂಸ್ ಚೆಲ್ಲಿ ನಿಧಾನಕ್ಕೆ ಅಲ್ಲಿ ನೋಡ್ಕೊಂಡು ನಡಿ. ಇಲ್ಲೇ ಇಲ್ಲೇ ಇರಿ, ಇಲ್ಲೇ ಇರಿ, ಇಲ್ಲೇ ಇರಿ. ಕುಚ್ಚಲ್ಲೇ. ಫೋನ್ ನೋಡಕ್ಕೆ ಸಿಕ್ಬಿಟ್ರೆ ಏನು ಬೇಡ ಅಲ್ವಾ? ಅಲ್ಲೇ ಕುತ್ಕೊಳ್ಳಿ, ಅಲ್ಲೇ ಕುತ್ಕೊಳ್ಳಿ. ಇಲ್ಲ. ಏನು ಮಾಡ್ತಿದ್ದೀರಾ ನೀವು? ಏನು ಮಾಡ್ತಿದ್ದೀರಾ? ಏನ ಅದು ಬಿಡೋಕ್ಕಾಗಲ್ಲ ಪಾಪ. ನೀನು ಹೊಂಟೈತಿ ಅದ್ರ ಜೊತೆಗೆ, ಆಮೇಲೆ ನೀನು ಹೊಂಟೈತಿ ಗಾಳಿ ಜೊತೆ. ಬಟ್ ಟಿಫನ್ ತಿಂಡಿ ತಿನ್ಬಿಡಮ್ಮ. ಬಟ್ಟೆ ಹಾಕಿದ್ದೀನಿ ನೆನ್ನೆ, ಎತ್ಕೊಂಡೇ ಇಲ್ಲ, ಮತ್ತೆ ಹೋಗೈತೆ. ಅಯ್ಯೋ ದೇವ್ರೆ. ಆ್ಯಕ್ಚುಲಿ ಮಕ್ಕಳು ಬಟ್ಟೆನ ಹಾಕ್ಬಾರ್ದು, ನೈಟ್ ಅಂತಾರೆ. ಮರ್ತೇ ಬಿಟ್ಟಿದ್ದೀನಿ ನಾನು. ಎತ್ಕೊಂಡು ಹೋಗ್ಬೇಕು ನೋಡಿ. ಪಟ ಬಿಡ್ತೀನಿ ಅಂತ ಬೆಳಿಗ್ಗೆನೇ ಬಂದು ಹೆಂಗಾಡ್ತವ್ರೆ ಅಂತ. ಗುಗ್ಗೆ ತೆಗ್ಸ್ಕೊಳೋದಾದ್ರೆ ಖುಷಿ ಅಲ್ವಾ? ಎಲ್ಲ ಮಕ್ಕಳು ಅಳ್ತಾರೆ ಗುಗ್ಗೆ ತೆಗ್ಸ್ಕೊಳಕ್ಕೆ. ನನ್ನ ಚಿಟ್ಟೆ ಖುಷಿ ಅಲ್ವಾ? ಖುಷಿ ಖುಷಿ ಮಲ್ಕ.
ಹ್ಞೂ ಮಲ್ಕೋ ಆಯ್ತು ತೆಗಿತೀನಿ. ಖುಷಿ ಖುಷಿ ಗುಗ್ಗೆ ತೆಗ್ಸ್ಕೊಳ್ಳೋದು ಇತ್ತು ಪೋಲಿಗೆ. ಅಯ್ಯಯ್ಯಪ್ಪ ಅಯ್ಯಯ್ಯಪ್ಪ ಇವಳೆ ರೆಡಿ ಆಗ್ಬಿಡ್ತಾರೆ ಕಣ. ಮತ್ತು ಯಾಕೋ ಸಿಕ್ಕಾಬಿಟ್ಟೆ ತಲೆನೋಯ್ತದೆ. ಅದು ಒನ್ ಸೈಡೆಡು, ಒಂದು ಕಡೆ ಮಾತ್ರ ನಿಂತಿದೆ. ಅದಕ್ಕೆ ಟೀ ಕುಡಿಯೋಣ ಅಂತೇಳಿ ಮಧ್ಯಾಹ್ನ ಟೀ ಕುಡ್ತೀನಿ. ಎಷ್ಟು ಟೈಮ್ 3 ಗಂಟೆ. ಇವಾಗ ಟೀ ಕುಡ್ತೀನಿ. ಚಿಟ್ಟಿ ಯಾಕೋ 2-3 ಡೇಸಿಂದ ಹೊಟ್ಟೆ ನೋವು ಅಂತಿದ್ದಾಳೆ. ಯಾಕೆ ಅಂತ ಗೊತ್ತಿಲ್ಲ. ಒಂದು ನಿಮಿಷ ಅವಳನ್ನೇ ಕೇಳ್ತೀನಿ. ಬನ್ನಿ ಮೇಡಮ್ ಇಲ್ಲಿ. ನಾರ್ಮಲಿ ಇತ್ತೀಚೆಗೆ ಬೇಗ ಎದ್ದೇಳಕ್ಕೆ ಶುರು ಮಾಡಿದ್ದಾಳೆ. 6 ಗಂಟೆ 6:30ಗೆಲ್ಲ ಎದ್ದು ಬಿಡ್ತಾಳೆ. ಅದಕ್ಕೋಸ್ಕರ ನಾರ್ಮಲಿ ಬೇಗ ಇದ್ದರೆ ಹೊಟ್ಟೆ ನೋವು ಬರುತ್ತಲ್ಲ ಸ್ವಲ್ಪ, ಆ ಥರ ಅಂದ್ಕೊಂಡು ಸುಮ್ಮನೆ ಆಗಿದೆ. ಬಟ್ ಈಗ ಜಸ್ಟ್ ಊಟ ಮಾಡಿಸಿದ್ದೀನಿ, ಆದರೂ ಹೊಟ್ಟೆ ನೋವು ಅಂತಿದ್ದಾಳೆ. ಅದಕ್ಕೆ ಸ್ವಲ್ಪ ಕೈ ಎಣ್ಣೆ ಹಚ್ಚೋಣ ಹೊಟ್ಟೆಗೆ ಅಂತ ಹೇಳ್ಬಿಟ್ಟು ಕಾಯಿಸ್ಕೊಂಡ್ಬಂದಿದ್ದೀನಿ. ಅದ್ರ ಪ್ಲಸ್ಸು ಇಲ್ಲಿ ಏನೋ ಬಾಯಿಲಿ ಪಾಪು ಎರಡು ಮೇಲೆ ನೋಡಿ, ಇಲ್ಲಿ ಕೆನ್ನೆ ಮೇಲೆ ಏನೋ ಆಗ್ತದೆ ಈ ಕಡೆ ಮತ್ತು ಈ ಕಡೆ ಕೆಂಪಿಗೆ. ಅದಕ್ಕೆ ಜಾಸ್ತಿ ಆಗ್ತದೆ. ಬೆಸ್ಟ್ ಇವಾಗಲೇ ಹಾಸ್ಪಿಟಲಿಗೆ ತೋರಿಸ್ಬಿಡ್ಬೇಕು. ಸಂಜೆ ತೋರಿಸೋಣ ಅಂತ ನೋಡ್ತಾ ಇದ್ದೀನಿ. ಹೋಗಿ ಬಂದುಬಿಡೋಣ. ಬಿಕಾಸ್ ನಾಳೆ ಊರಿಗೆ ಹೋಗಬೇಕು. ಅಲ್ಲಿ 1 ವೀಕ್ ಬರೋಲ್ಲ ನಾನು. ಆಫೀಸಿಗೆ ಬೇರೆ ಹೋಗಬೇಕು. ಅಲ್ಲಿ ಚಿಟ್ಟಿನ ಅಲ್ಲೇ 1 ವಾರ ಬಿಟ್ಬಿಡೋಣ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ ಏನಾಗಿದೆ ಅಂತೇಳಿ. ಅದಕ್ಕೆ ಇಲ್ಲೇ ತೋರಿಸ್ಕೊಂಡು ಹೋಗ್ಬಿಡೋಣ. ಏನಾದರೂ ಆಯಿಂಟ್ಮೆಂಟ್ ಏನಾದರೂ ಕೊಡ್ತಾರೆ ಅಂತ. ಸಂಜೆ ಹೋಗಬೇಕು ತೋರ್ಸೋಕ್ಕೆ. ಇಲ್ಲಾಂದರೆ ಫುಲ್ಲು ಸ್ಪ್ರೆಡ್ ಆಗಿಬಿಡುತ್ತೆ. ಮತ್ತು ಲಾಸ್ಟ್ ಇಯರು ಸೇಮ್ ಹಿಂಗೆ ಆಗಿತ್ತು. ಸೇಮ್ ಇಲ್ಲಿ ಮತ್ತೆ ಹಿಂಗಾಗಿತ್ತು 1 ವರ್ಷದ ಹಿಂದೆ. ಅದು ಪೀಕು ಬರ್ತಡೇ ಟೈಮಲ್ಲಿ ಅಂದರೆ ಜೂನ್ ಮಂತಲ್ಲಿ ಆಗಿತ್ತು. ಇವಾಗ ಅದು ಬೇಗನೆ ಬಂದುಬಿಟ್ಟಿದೆ. ಬಾಯ್ ಮುಚ್ಚು. ಸೊ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಟೀ ಕುಡಿಯೋಣ ಫಸ್ಟು. ಈ ಸೆಕೆಲಂತೂ ಕಾಫಿ ಟೀ ಕುಡಿಯೋಕ್ಕಾಗಲ್ಲ ಫಸ್ಟ್ ಆಫ್ ಆಲ್. ಬಟ್ ಸಿಕ್ಕಾಬಿಟ್ಟೆ ತಲೆನೋಯ್ತದೆ, ಕುಡಿಲೇಬೇಕು.